कश्चिन्नो भयविभ्रष्टः छिन्नाभ्रमिव नश्यति अप्रतिष्ठो महाबाहो विमूढो ब्रह्मणः पथि एतन्मे संशयं कृष्ण छेतुमर्हस्य शेषतः त्वदन्यः संशयस्यास्य छेत्ता न ಹ್ಯುಪಪದ್ಯತೆ. ಹೇಗೆ ಒಂದು ಚಿಕ್ಕ ಮೋಡ ಹೊಡೆದು ಮಳೆ ಬರುವಷ್ಟು ದೊಡ್ಡದು ಅಲ್ಲದೆ ಇದ್ರು, ಇನ್ನೊಂದು ಕಡೆ ಗಾಳಿಗೆ ಹಾರಗುವಷ್ಟು ಪುಟಾಣಿ ಅಲ್ಲದೆ ಇದ್ರು ಅದು ಮಧ್ಯದಲ್ಲೇ ಸಿಲುಕುವಂತಾಗಿರುತ್ತೋ, ಅದೇ ರೀತಿ ಈ ಮನುಷ್ಯ ಮೊದಲಿಗೆ ಅವನು ಸ್ವರ್ಗದ ಬಗ್ಗೆ ಆಸೆಯೂ ಪಟ್ಟಿರಲ್ಲ. ಅದೇ ರೀತಿ ಈ ಮೋಕ್ಷದ ಮಾರ್ಗವನ್ನು ಪೂರ್ಣವಾಗಿ ಮುಟ್ಟಿರಲ್ಲ. ಅವನಿಗೆ ಎಂಥ ಸ್ಥಿತಿ ಸಿಗತ್ತೆ? ಹೇ ಕೃಷ್ಣ, ಅವನು ಮೋಕ್ಷಕ್ಕೆ ಹೋಗ್ತಾನ, ಇಲ್ಲ ಸ್ವರ್ಗಕ್ಕೆ ಹೋಗ್ತಾನ, ಅಥವಾ ಎರಡೂ ಸಿಗಲ್ವಾ? ದಯವಿಟ್ಟು ತಿಳಿಸ್ಯಾ ಅಂತ ಅರ್ಜುನ ಇಲ್ಲಿ ಕೇಳ್ಕೊಳ್ತಾನೆ. ಕೃಷ್ಣ, ಇದೇ ನನ್ನ ಬಹು ಮುಖ್ಯವಾದ ಸಂದೇಹ. ಮತ್ತೆ ಇದನ್ನ ಉತ್ತರಿಸಲು ಬರೀ ನಿನ್ನಿಂದ ಮಾತ್ರ ಸ್ಪಷ್ಟವಾಗಿ ಹೇಳಲು ಸಾಧ್ಯ. ಮತ್ತೆ ನೀನೊಬ್ಬನೇ ಇದಕ್ಕೆ ಅರ್ಹನು. ದಯವಿಟ್ಟು ಈ ಸಂದೇಹವನ್ನು ಉತ್ತರಿಸ್ತೀಯಾ ಅಂತ ಅರ್ಜುನ ಇಲ್ಲಿ ಕೃಷ್ಣನ್ನ ಕೇಳ್ತಾರೆ.